ಮಾಡಬೇಕು. ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ಥರ ಇರುತ್ತೆ. ಕೆಲವ್ರ ಸಂಪ್ರದಾಯದಲ್ಲಿ 2 kg ಡಾಬ್ ಹಾಕಿದ್ರೆ ಮಾತ್ರ ಹುಡುಗಿನ ತಗೊಳ್ಳೋದು. ಅವ್ರು ಹುಡುಗಿನ ಮದುವೆ ಮಾಡ್ಕೋತಿರ್ತಾರೋ ಡಾಬನ್ ಮದುವೆ ಮಾಡ್ಕೋತಿರ್ತಾರೋ ನಮಗ್ ಗೊತ್ತಿಲ್ಲ. Your Lordship, complaint ಅಮ್ಮ, ಡೌರಿ ಪ್ರಾಹಿಬಿಷನ್ ಆಕ್ಟ್ ಅಲ್ಲಿ ಒಂದು ವಿಚಾರ ಹೇಳುತ್ತೆ. the list of articles. Yes. ಒಂದ್ ವೇಳೆ ಮದುವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ. ಆ ಹುಡುಗ ಅನ್ನಿಸ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಅವ್ನಿಗೊಂದು ಬೆಳ್ಳಿ ಬಟ್ಲು, ಒಂದು ತಂಬಿಗೆ, ಇವೆಲ್ಲ ಕೊಡಬೇಕು ಅಂತ. Yes, sir. ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಲಿಂಗಾಯತರುಗಳಿಗಾದ್ರೆ ಆ ಆತ್ಮಲಿಂಗನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ, ಅದೊಂದು ಕವರ್ ಅಷ್ಟೇ. Yes. ಈ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ, ತಪ್ಪು. ಶಿವಪೂಜೆನಲ್ಲಿ ಕರಡಿಗೆ ಏನ್ ಕೆಲಸ ಅಂತ. ಕರಡಿಗೆ ಅಂದ್ರೆ ಒಂದ್ಸತಿ ರಿಮೂವ್ ಇಟ್ ಇಸ್ ದಿ ಆತ್ಮಲಿಂಗ ದಟ್ ಇಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ, ನಾಟ್ ಟು ದಿ ಕರಡಿಗೆ. ಅರ್ಥ ಆಯ್ತಲ್ಲ? ಅದು ಗಾದೆ ಬಂದಿದ್ದು ಹಂಗೆ, ಕರಡಿಗೆ ಏನ್ ಕೆಲಸ ಅಂತ. ಅದು ಕರಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ. ಇರ್ಲಿ. ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ, ಇನ್ನೂ ಶಕ್ತಿ ಇದ್ದವರು ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ. ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ, ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ. ಗೊತ್ತಾಯ್ತಲ್ಲ? Yes, sir. ಅದು ಕಸ್ಟಮರಿ. ಅದನ್ನ ಮಾಡಿ ಅವಾಗ ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು. ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ. ಗಂಡಸರಿಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ. ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂತ ಆತ್ಮಲಿಂಗ ಇಲ್ಲದೆ ಇರತಕ್ಕಂಥ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ. ಮುಂದೆ ಮುಗಿಬೇಕಲ್ಲ, ಅವಾಗ ಜಂಗಮರು ಮೆಟ್ಟೋ ಹಾಗಿಲ್ಲ ಅಂತ. ಅದಕ್ಕೋಸ್ಕರ ಮಾಡಿಸ್ಕೊಟ್ಟಿರ್ತಾರೆ. ಅದು ಓಕೆ. ಹೆಣ್ಮಗಳಿಗೆ ಮುತ್ತೈದೆ ಅಂತ ಅದಕ್ಕೋಸ್ಕರ ಒಂದು ಮೂಗ್ಬಿಟ್ಟು, ಒಂದು ವಾಲೆ, ಕೈಗೊಂದು ಬಳೆ, ಒಂದು ಸರ, ಇದೆಲ್ಲ ಹಾಕೋ ಪದ್ಧತಿ. ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು. Yes, sir. ಆಯ್ತಲ್ಲ? ಈ ಕ್ಯಾಶ್ ಯಾವ ಕಸ್ಟಮರಿ ಅಂತ There is no proof. ಒಳ್ಳೆ ಚೆನ್ನಾಗಾಯ್ತಲ್ಲ. ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ? ಕೈಲಿ ಹಿಂಗ್ ಹಿಡ್ಕೊಂಡು ಅವಳೇ ನನ್ನ ಹೆಂಡ್ತಿ ಅಂತ ಓಡಾಡಕ್ಕೆ? No, Your Lordship. ಅದೆಲ್ಲ ನಡೆಯಲ್ಲಮ್ಮ. One submission. ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ಹೇಳಿ. 313 ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ, ಓದಿ. ದಟ್ ಟು ಇನ್ ದಿ ರಿವಿಷನ್. 313 we have ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ. ಕೊಟ್ಟಿದ್ದೀವಲ್ಲ ಪ್ರಶ್ನೆ, ಸ್ಪಷ್ಟವಾಗಿ ಕೇಳಿದೀವಲ್ಲ, ಏನ್ ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು. He has denied all the. ಮೇಡಮ್, ಇಟ್ ಹಸ್ ಬಿಕಮ್ ಎ ಮೆನೇಸ್. ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆ ಸುವರ್ಣಮನ್ ಕೇಸ್ನಲ್ಲಿ ಏನ್ ಹೇಳ್ತಾರೆ ಅಂತ. After 4 ಕಣಿ ಆಸೆಗೆ ಕಟ್ಕೊಂಡು ಹೆಂಡ್ತಿನ ಸುಟ್ಟಾಕ್ತಿರಿ ಅಂತಂದ್ರೆ, ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂಥದ್ದೆಲ್ಲ ಆಗಿಲ್ಲ. ಅಷ್ಟೊಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡಿದಾಳೆ. ಅವಳೋಗಿ ಕಂಪ್ಲೇಂಟ್ ಕೊಡ್ತಾಳೆ. ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರಗಡೆ ಕೂತ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ರೈಟ್ ರಾಯಲ್ ಆಗಿ ನೀವೇನು ಕೊಟ್ಟಿದ್ದೀರ ಅದನ್ನ ವಾಪಸ್ ಕೊಟ್ಬಿಡ್ತೀವಿ, ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ. ನೀವು ಅದು ಮಾಡಲಿಲ್ಲ. ಅದರ 4ರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ. ಇವಾಗ ಆಗಿದೆ ಪರಿಸ್ಥಿತಿ, ಜೈಲ್ಗೆ ಹೋಗುವಂಥದ್ದು. I'm not ಕೊಡಮ್ಮ, interfering. ಬೇಕು ಕೊಡಮ್ಮ. Your Lordship, restitution for conjugal has been ರೆಕಾರ್ಡ್ಸ್ ಕೊಡು. 313 ಸ್ಟೇಟ್ಮೆಂಟ್ ತೆಗಿ ಬೇಗ. ಒಂದ್ಸತಿ ಅದನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬೋಣ. ತೋರಿಸ್ಬಿಟ್ಮೇಲೆ ಅಭಿನಯ ಅವ್ರು ಬೇಕಾದ್ದೇಳಿ ನಾವು ಕೇಳೋಣ. ನೋಡಿ, ಇಲ್ಲೇನು ಲಾಸ್ಟ್ ಕ್ವಶನ್ ಕೇಳಿದೆ, ನಿಮ್ಗೇನಾರು ಹೇಳಕ್ಕಿದ್ಯಾ ಅಂತ. He has filed 314 application. ನಿಮಿಷ ನೀವು ಅದನ್ನ ಓದಿದ್ರೆ ಗೊತ್ತಾಗುತ್ತೆ. Yes. 314 is your written arguments. Yes. That is not what is required. 314 is the written argument. That is the brain of the lawyer. Brain of the accused ಏನ್ ಹೇಳಿದ್ದಾರೆ? ಎಲ್ಲಾ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ. ಎಷ್ಟು ಜನ ಮಾಡಿದ್ರು? He got himself ಸಾಕ್ಷಿಗಳ ಅಂತ ಹೇಳಿದ್ದಾರೆ. ನನ್ನನ್ನು ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು. ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ಸಾಕ್ಷಿ ಮಾಡಿದ್ದಾರೆ? only the accused. ಓನ್ಲಿ ಆದ್ರೆ ಅವನ್ ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡೆ. He has. ಹೌದು. No, Your Lordship. Then it's a oath against the oath. If there is a oath against the oath, will it discharge the burden? No, Your Lordship. He Then? has produced all the bills which were No, submitted madam. by him for the ನೋ ಮೇಡಮ್, defense. ಅವೆಲ್ಲ ಇಲ್ಲ. ನೀವು ಇಲ್ಲಿ ತನಕ ಬಂದ್ಮೇಲೆ ರಿವಿಷನ್ ಅಲ್ಲಿ ಏನು ಮಾಡಕ್ ಬರೋದಿಲ್ಲ. ಇನ್ನೇನಾದ್ರು ಇದ್ರೆ ಪಾಯಿಂಟ್ ಇದ್ರೆ ಹೇಳಿ. Is there any error of jurisdiction? No. Is there any patent factual aspect which has been ignored by the trial judge? No. 2 courts have factually held that you have taken dowry. I cannot revisit into the factual aspect.
Yeah. ಡೆಫಿನೇಷನ್ ಆಫ್ ಡೌರಿ ಡಿಸ್ಕಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟು. ಇಟ್ ಈಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದ್ದಾರೆ. ಇನ್ನೇನಿದೆ ಆರ್ಗ್ಯುಮೆಂಟು? ಸೆಂಟೆನ್ಸ್, ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ? ಜೈಲ್ ಶಿಕ್ಷೆ 5 years has been improved. 5 years for section 3 of the DP Act. ಈಗ ಎಷ್ಟು ಕಡಿಮೆ ಮಾಡ್ಬೋದು ಹೇಳಿ ಅಷ್ಟೇ. I request ಅದಕ್ಕೆ your ಅವ್ರನ್ನ lordship, ಕರೀರಿ, ಕಂಪ್ಲೇನೆಂಟ್ನ ಇನ್ನು ಸ್ವಲ್ಪ ಕಾಂಪೆನ್ಸೇಷನ್ ಕೊಡಿ, ಸ್ವಲ್ಪ ಜೈಲ್ದು ಏನಾರು ಆದರೆ ನೋಡ್ಬೋದು. compensation is ready to pay, your lordship. ಎಲ್ಲ ಪೂರ್ತಿ ಜೈಲ್ ತೆಗ್ದಾಕಲ್ಲ, ಒಬ್ಬರಿಗಾರು ಪಾಠ ಬರಬೇಕು. Lordship, Probation of Offenders Act may be invoked. ಇನ್ನೊಂದು ಹೆಂಡ್ತಿನ ಕೊಟ್ಬಿಟ್ಟು ಇಂಥದ್ದೇ ಮಾಡಕ್ ಬಿಡ್ತೀವ ಅಂತಲ? ಥೋ 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 ಥೋ. ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ Your ಬೇಡ lordship, ಇದಕ್ಕೆಲ್ಲ. I have to show his bona fides. He has filed a restitution of conjugal rights, wherein the wife of the petitioner Amma. appeared. ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ಲಿ ಮಾಡಬೇಕು. ದಟ್ಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್. ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್, ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ಸೇಮ್ ಥಿಂಗ್. ಇದು ಈ ಸಂಬಂಧ ಹಳಸ್ಕೊಂಡು ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡಬೇಕು. ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡುಗೆ ಪದಾರ್ಥ ಇಟ್ಬಿಟ್ರೆ 2-3 hours ಅಲ್ಲೇ ಕೆಟ್ಟೋಗ್ಬಿಡುತ್ತೆ. ನಿಮ್ಗೆ ಅದು ವಾಸನೆ ಬರ್ತಿದ್ರೆ ತಕ್ಷಣ ತೆಗೆದು ಫ್ರಿಡ್ಜ್ಗೆ ಇಡಬೇಕು. ವಾಟ್ ಇಸ್ ದಿ ಮೆಜರ್ ಯು ಹ್ಯಾವ್ ಟೇಕನ್? ಐ ಎಂಗೇಜ್ ಬೆಸ್ಟ್ ಆಫ್ ದಿ ಅಡ್ವೊಕೇಟ್ ಅಂಡ್ ಫೈಟ್. See the fine. No, your lordship. Immediately after the complaint was filed, No. he was arrested. No. One second. Sorry. Your lordship, What is the conciliation that has taken place? restitution hakidare Swami, and ಏನಾಯ್ತದು? she appeared there. ಏನಾಯ್ತಮ್ಮ? She filed a counter claim seeking divorce. No, And that's that okay. What happened to the petition? petition was dismissed because she Fine. filed What did you do? and then No, what did you do? Did you file appeal? he filed no, your lordship. ಮತ್ತೆ? He filed for divorce, wherein the wife of the ಅಮ್ಮ ನೋಡಿ one ಅಮ್ಮ ಒಂದು ನಿಮಿಷ ಕೇಳಿ. ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದು ಮದುವೆ ಸೀಸನ್ ಅಂತ ಬಂದರೆ ಒಂದು 10,000 ಮದುವೆ ಆಗುತ್ತೆ. ಇನ್ನೂ ಜಾಸ್ತಿನೂ ಆಗ್ಬೋದು. ಒಂದು 10,000 ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅದು ಇದು ಲೆಕ್ಕ ತಗೊಂಡ್ರೆ ಅದರಲ್ಲಿ 9,500 ಮದುವೆ ಹಂಗೋ ನಡ್ಕೊಂಡು ಹೋಗುತ್ತೆ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋರ್ಟ್ ಬೀಂಗ್ ಸೋ ಬಿಸಿ. ಸೊ ಮಿಕ್ಕಿದ್ದೇನಾಗುತ್ತೆ? ತಕರಾರು ಬರುತ್ತೆ. ತಕರಾರು ಬಂದ್ರೆ ಏನಾಗುತ್ತೆ? ಲಾಯರ್ ಹತ್ರ ಹೋಗ್ತೀವಿ. ನಮ್ಮ ಮನೆಯಲ್ಲಿ ನಮ್ಮ ಆಫೀಸ್ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟನ್ನು ಕೇಳ್ತಿರ್ಲಿಲ್ಲ ನಾವು, ಪಾಸಿಟಿವ್ ಆ್ಯಕ್ಷನ್ನು ಹೇಳ್ತಿರ್ಲಿಲ್ಲ. ಈ ಮ್ಯಾಟ್ರಿಗೆ ಬಂದರೆ, ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಿಗೆ ಬಂದರೆ ಎಲ್ಲ ರಿಪ್ಲೈ ರೆಡಿ ಮಾಡಿಕೊಟ್ರೆ ನಾವು ಅಪ್ಪಂಗೆ ಕೊಡುವೆ ತೊಗೊಂಡೋಗಿ. ಅವ್ರು ನೋಡೋರು, ಈ ಪದ ಹಾಕ್ಬೇಡ, ಅಕಸ್ಮಾತ್ ಸೆಟ್ಲಾಗಿ ಹೋಗಿದ್ರೆ ಈ ಪದ ಅಡ್ಡ ಬರುತ್ತೆ, ಇನ್ನೂ ಸ್ವಲ್ಪ ಸ್ಮೂತಾಗಿ ಬರೀ, ಡಿಪ್ಲೊಮ್ಯಾಟಿಕ್ ಆಗಿರಲಿ, ನಮ್ಮ ಸ್ಟ್ಯಾಂಡ್ ಏನಿದೋ ಅದನ್ನು ಹೇಳೋಣ, ನಮಗೆ ಬೇಕು ಅಂತ ಕೇಳೋಣ ಅಂತ. ಗೊತ್ತಾಯ್ತಲ್ಲ? ಹಾಗೆ ರಿಪ್ಲೈ ಕೊಡುವಾಗ್ಲೇ ಅಷ್ಟು ನೀಟಾಗಿರ್ಬೇಕು ಅಂತ. ನೀವು ಅಲ್ಲಿಗೆ ಹೋದ್ರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತ. 1 ತಗೊಂಡ್ರೆ 5 ಫ್ರೀ, 1 ತಗೊಂಡ್ರೆ 5 ಫ್ರೀ. ಏನಂಗಂದ್ರೆ ನೀವೇನಾದ್ರು ಒಂದು ಅಲಿಗೇಷನ್ ಮಾಡಿದ್ರೆ 125, 498A, DV ಆ್ಯಕ್ಟು, ಮಕ್ಕಳಿದ್ರೆ ಗಾರ್ಡನ್ ಆ್ಯಂಡ್ ವಾರ್ಡ್ ಆ್ಯಕ್ಟು ಎಲ್ಲ ಫ್ರೀ. father-in-law has filed ಎಲ್ಲ ಫ್ರೀ. As a result, this is going on. Look at the judgment of Deepa versus Srinivas Rao. Did you read it? Yes. ಏನು ಹೇಳ್ತಾರೆ? ಓದಿ. ಸುಳ್ಳು ಹೇಳ್ತೀರಿ, ಓದಿಲ್ಲ ನೀವು. But the list ಎಲ್ಲ ಓದ್ತೀನಿ. The list you had mentioned, ಎಲ್ಲ citations ಓದ್ತೀನಿ. ಎಲ್ಲಿ ಏನು ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನಾಯ್ತು ಅಂತ ಹೇಳಿ. ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್ ಅಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್. ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ 498 ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ. ನೀವು ಓದಿದ್ರೇನ್ರಿ? ಯಾಕೆ ಸೈಟೇಷನ್ ಸಿಕ್ಲಿಲ್ವಾ? ಸುಮ್ಮನೆ ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್ ಅಂತ ಹೊಡೆದ್ರೆ ಸಾಕು, ಗೂಗಲ್ನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಯು ರೀಡ್ ದಟ್ ಜಡ್ಜ್ಮೆಂಟ್. ಆನ್ ದಿ ಡೇ ಆಫ್ ಮ್ಯಾರೇಜ್, ತಾಳಿ ಕಟ್ಟುವಾಗ ಎಷ್ಟೊತ್ತು ಅವಳ ಜೊತೆ ಸಂಪರ್ಕದಲ್ಲಿದ್ನೋ ಗಂಡ ಅಷ್ಟೇ. ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗಿ ಮಾಡಲಿಲ್ಲ, ಊಟ ತಿಂಡಿ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು. ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ. ಮೊನ್ನೆನೂ ನೋಡಿದೆ, ಯಾರೋ ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮದುವೆ ಮುರಿದೋಯ್ತು ಅಂತ. ಮೊನ್ನೆ ಈಗ ಒಂದು 15 ದಿವಸದ ಕೆಳಗಡೆಗೆ ಪೇಪರ್ನಲ್ಲಿತ್ತು, ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದುವೆ ಅಂತ. ಹೊಡೆದಾಡ್ಕೊಂಡ್ಬಿಡ್ತಾರೆ ಚಪ್ಲಿಲಿ ಬೀಗ್ರು ಅಷ್ಟೇ. ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕಕ್ಕೆ ಬಂದಿದ್ನೋ ಅಷ್ಟೇ. ಮ್ಯಾರೇಜ್ ಕೂಡ ಕನ್ಸುಮೇಟ್ ಆಗಲ್ಲ, ಅಷ್ಟೇ ಮುಗೀತು. ಒಂದು ದಿನದ ಬೆಳಗ್ಗೆ ಮದುವೆಗೆ 30 ವರ್ಷ ರಫ್ಲಿ ದೇ ಹ್ಯಾವ್ ಸಫರ್ಡ್. 15-16 ಕ್ರಿಮಿನಲ್ ಕೇಸು.
ಅಫಿಷಿಯಲ್ ಸುಪೀರಿಯರ್ಗೆ ಗಲಾಟೆ ಮಾಡಿದ್ದಾರೆ. ಆ ಮನುಷ್ಯ ಹೈಕೋರ್ಟ್ನಲ್ಲೇನೋ ಆಂಧ್ರ ಪ್ರದೇಶ್ ಹೈಕೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ರು, ಶ್ರೀನಿವಾಸರಾವ್ ಅಂತ. ಕೊನೆಗೆ ಅಲ್ಲೆಲ್ಲೋ ರಿಜಿಸ್ಟ್ರಾರೋ ಏನೋ ಆಗ್ತಾರೆ ಈ ಫೈನಲ್ ತೀರ್ಮಾನ ಆಗೋಷ್ಟೊತ್ತಿಗೆ. ಸುಪ್ರೀಂ ಕೋರ್ಟ್ನವ್ರು ಎಲ್ಲ ಅದರದ್ದು ಮೆನೇಸ್ನ ಬರೆದಿದ್ದಾರೆ, ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ. ಅದನ್ನು ಬರೆದ್ಬಿಟ್ಟು ಹೇಳ್ತಾರೆ, ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಒಂದು ಡೆಸ್ಕ್ ಇಡಿ, ಹೆಲ್ಪ್ ಡೆಸ್ಕ್ ಥರ. ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟು ಅದಕ್ಕೆಲ್ಲ ಹೋಗಬೇಡಿ. ಅಕಸ್ಮಾತ್ ಉಳಿಯೋಂಥ ಮದುವೆ ಇದ್ರೆ ಹಾಳಾಗೋಗ್ಬಿಡುತ್ತೆ. ಅವ್ರನ್ನ ಕರೆಸಿ, ಸಮಾಜದಲ್ಲಿ ಹಿರಿಯರು ಇರ್ತಾರೆ, ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಸಮಾಜ ಸೇವೆ ಮಾಡೋವಂಥವ್ರನ್ನ ಸೈಕಿಯಾಟ್ರಿಸ್ಟ್ನ ಇಟ್ಕೊಳ್ಳಿ, ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ, ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದರೆ ಮುಂದಕ್ಕೆ ಹೋಗಿ, ಇಲ್ಲದಿದ್ದರೆ ನೀವು ಮಾಡಕ್ಕೆ ಹೋಗಬೇಡಿ ಅಂತ. ಇವನ್ ಇನ್ ಅರ್ನೀಶ್ ಕುಮಾರ್, ದಿ ಸುಪ್ರೀಂ ಕೋರ್ಟ್ ಫೆಲ್ಟ್ ದಿ ಸೇಮ್ ಥಿಂಗ್. ಇಂಟರ್ವೆನ್ಷನ್ ಆಫ್ ದಿ ಪೊಲೀಸ್ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್ ವಿಲ್ ಸ್ಪಾಯಿಲ್ ದಿ ರಿಲೇಶನ್ಶಿಪ್ ಅಂತ. ಸಿ ವಿ ನೀಡ್ ಟು give the sanctity for the institution of the marriage, otherwise it will be a very failure thing. These are all the problems of that. ನಿಮ್ಮವನಿಗೆ ಇಷ್ಟ ಇದ್ದಿದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದು ಅಂತ ಅವತ್ತೇ ಹೇಳಿದ್ರೆ ಮ್ಯಾಟ್ರ್ ಅಲ್ಲೇ ಮುಗ್ದೋಗೋದು. ಮ್ಯಾಜಿಸ್ಟ್ರೇಟ್ ಅಯ್ಯೋ ಪಾಪ ಅಂತ ರಾಜಿ ಮಾಡ್ಬಿಡೋನು. ಇವಾಗ ಏನು ಮಾಡಕ್ ಬರಲ್ಲ. ಯು ಕೀಪ್ ದಿ ಕಂಪ್ಲೇನೆಂಟ್ ಪ್ರೆಸೆಂಟ್, ವಿ ವಿಲ್ ಸಿ ವೆದರ್ ವಿ ಕ್ಯಾನ್ ಡೂ ಸಮಥಿಂಗ್. ಯು ಕೀಪ್ ದಿ ಕಂಪ್ಲೇನೆಂಟ್ ಪ್ರೆಸೆಂಟ್. ವೆನ್ ಡು ಯು ಕೀಪ್ ಹರ್ ಪ್ರೆಸೆಂಟ್? 26th. ಈಗೇನ್ ಡೈವರ್ಸ್ ಆಯ್ತೋ ಇಲ್ವೋ? Divorce is granted. She has not appeared. Ex parte divorce ಆಗಿದೆ on the ground of. ನೀವ್ ಹಿಂಗ್ ಹೊಡೆದ್ರೆ ಇನ್ನೇನ್ ಮಾಡ್ತಾರೆ? Your lordship, ಅದು totally false complaint, your lordship. ಹೌದಮ್ಮ, They have instituted. ಅದಕ್ಕೆ ಹೇಳಿದ್ದು ನೀವೇ ಸತ್ಯಹರಿಶ್ಚಂದ್ರನ್ ವಂಶದ ಕೊನೆ ತುಂಡು, ಅವಳು ರಾಕ್ಷಸಿ ನಂಬರ್ 1 ಅಂತ. ಒಳ್ಳೆ ಚೆನ್ನಾಗಾಯ್ತು. I know I cannot refer to 161, but ನೋ ಅವೆಲ್ಲ ಬಿಡಮ್ಮ, ಸುಮ್ನೆ ಯಾಕೆ. ಕೀಪರ್ ಪ್ರೆಸೆಂಟ್. they have instituted a ಕೀಪರ್ ಪ್ರೆಸೆಂಟ್. Yes, sir. Release this matter on 5/7.